ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಏನೂ ಅರ್ಥ ಆಗಲ್ಲ. ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಮಾತ್ರ ಅರ್ಥ ಆಗತ್ತೆ. ಹಾಗೆ ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಶೇರ್ ಮಾಡಿ. ಈಗ ನೋಡಿ ವಿಡಿಯೋ ಶುರು ಮಾಡೋಣ. ಹಾಗೆ ಕಟ್ ಮಾಡ್ತಾ ಕಟಿಂಗ್ ನೋಡೋರು ಕಟಿಂಗ್ ನೋಡ್ಕೋಬಹುದು. ಹಾಗೆ ಬೇರೆ ವಿಷಯನೂ ಕೆಲವೊಂದು ಟಿಪ್ಸನ್ನು ನಾನು ಕೊಡ್ತಾ ಇದ್ದೀನಿ, ಅದನ್ನು ತಿಳ್ಕೊಬಹುದು. ಎರಡು ಕೂಡ ನೋಡ್ಬೋದು. ಈ ಕಡೆ ಟಿಪ್ಸು ಕೇಳ್ಬೋದು, ಈ ಕಡೆ ನೀವು ಕಟಿಂಗ್ ಕೂಡ ನೋಡಿಕೊಂಡು ಕಲಿಬಹುದು. ಈಗ ಶುರು ಮಾಡೋಣ ವಿಡಿಯೋ. ಈಗ ನೋಡಿ, ಕೆಲವೊಂದು ಹೆಣ್ಣು ಮಕ್ಕಳು ನಾವು ಏನಾದರೂ ಮಾಡಲೇಬೇಕು ಅಂತ ಮನಸ್ಸಿನಲ್ಲಿನೇ ಹೇಳ್ತಾ ಇರ್ತಾರೆ. ಪಾಪ ಅವರಿಗೆ ಮಾಡೋದಕ್ಕೆ ಧೈರ್ಯನೂ ಸಾಲಲ್ಲ, ಮಾಡೋದಕ್ಕೆ ಯಾವ ಐಡಿಯಾನೂ ಹೊಳೆಯಲ್ಲ. ಹೀಗಾಗಿ ಎಷ್ಟೋ ಹೆಣ್ಮಕ್ಳು ಹಾಗೆ ಮನೆಯಲ್ಲಿ ಕೂತು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಅಂಥವರಿಗೊಂದು ನನ್ನ ಸಲಹೆ. ಈಗ ಚಿಕ್ಕ ಮಕ್ಕಳಿರ್ತಾರೆ, ಅವರನ್ನು ನೋಡಿಕೊಂಡು ಏನು ಮಾಡೋದಪ್ಪ, ನಮ್ಗೆ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಹೊರಗಡೆ ಹೋಗಿ ಮಕ್ಕಳನ್ನ ಬಿಟ್ಟು ಹೊರಗಡೆ ಹೇಗೆ ಹೋಗೋದು ಅಂತ ತುಂಬ ಟೆನ್ಷನ್ನಲ್ಲಿರ್ತಾರೆ. ಅಂಥವರಿಗೊಂದು ಸಲಹೆ, ಮನೆಯಲ್ಲೇ ಇದ್ದು ಏನಾದರೂ ಒಂದು ಮಾಡಿ ನಾವು ಕೂಡ ಒಂದು ಹಣವನ್ನು ಗಳಿಸಬೇಕು ಅಂತ ಇರ್ತಾರೆ. ಕೆಲವೊಂದು ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ತುಂಬ ಸಮಸ್ಯೆನೂ ಇರುತ್ತೆ. ಗಂಡ ಸರಿಯಾಗಿ ತಂದು ಹಾಕಲ್ಲ, ಗಂಡ ಇದ್ದರೂ ಕೂಡ ಇಲ್ಲದೇ ಇರುವ ಚಟ ಎಲ್ಲ ಮಾಡಿ ಅವರಿಗೆ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಮಕ್ಕಳನ್ನು ಕೂಡ ಸರಿಯಾಗಿ ನೋಡಿಕೊಳ್ಳೋದಿಲ್ಲ. ಹಾಗೆ ಹೆಣ್ಣು ಮಕ್ಕಳ ಸಲುವಾಗಿ ನಾವು ಮಕ್ಕಳಿಗೆ ಚೆನ್ನಾಗಿ ಎಜುಕೇಷನ್ ಕೊಡಬೇಕು ಅಂತ ಇರುತ್ತೆ. ಆದರೆ ಅವ್ರ ಕೈಯಲ್ಲಿ ಸಾಧ್ಯವಾಗ್ತಾ ಇರೋದಿಲ್ಲ. ಹೀಗಾಗಿ ಅಂಥವರಿಗೆ ನಾನು ಹೇಳೋದೇನೆಂದರೆ, ಮನೆಯಲ್ಲೇ ಇದ್ದು ನೀವು ಮಕ್ಕಳನ್ನು ನೋಡಿಕೊಂಡು ಏನಾದರೂ ಒಂದು ಬಿಸ್ನೆಸ್ಸನ್ನು, ನಿಮಗೆ ಇಷ್ಟ ಇರುವ ಬಿಸ್ನೆಸ್ಸನ್ನು ಮಾಡಿ, ಯಾವುದೇ ಇರಲಿ ಅದು ಬಿಸ್ನೆಸ್ಸು ಮಾಡಿ, ನೀವು ಧೈರ್ಯದಿಂದ ಮಾಡಿದರೆ ಒಂದಲ್ಲ ಒಂದು ದಿನ ಕೈ ಹಿಡಿಯುತ್ತೆ. ಮೊದಲಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಕೂಡ ನೀವು ಧೈರ್ಯಗೆಡಬಾರ್ದು. ಹಾಗೆ ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇರಬೇಕು. ಅದರ ಜೊತೆಗೆ ಇನ್ನೊಂದು 2-3 ಬಿಸ್ನೆಸ್ಸನ್ನು ನೀವು ಆ್ಯಡ್ ಮಾಡಿಕೊಂಡು ನೀವು ಮಾಡ್ತಾ ಇರಬೇಕು. ಒಂದಲ್ಲ ಒಂದು ದಿನ ಸಕ್ಸಸ್ ಕಾಣ್ತೀರಾ, ಅದ್ರ ಬಗ್ಗೆ ಡೌಟೇ ಇಲ್ಲ. ಮೊದಲಿಗಂತೂ ಯಾವುದೇ ಬಿಸ್ನೆಸ್ ಆಗಲಿ, ಟೇಲರಿಂಗ್ ಆಗಲಿ, ಬಟ್ಟೆ ವ್ಯಾಪಾರ ಆಗಲಿ, ಯಾವುದೇ ಆಗಲಿ, ಫಸ್ಟಿಗೆ ಕಷ್ಟ ಇರೋದೇ. ಅದು ಕಷ್ಟ ತಪ್ಪಿದ್ದಲ್ಲ. ಯಾರಿಗಾದರೂ ಯಾವುದೇ ಬಿಸ್ನೆಸ್ ಮಾಡಿದರೂ ಕೂಡ ಮೊದಲಿಗೆ ತೊಂದರೆ ಆಗೇ ಆಗುತ್ತೆ. ಅದು ನಡೆಯೋ ತನಕ ತೊಂದರೆ ಆಗೇ ಆಗುತ್ತೆ. ಮತ್ತು ಇದರಲ್ಲಿ ನೋಡಿ, ಬಿಸ್ನೆಸ್ಸಲ್ಲಿ ಜನರ ಪರಿಚಯ ತುಂಬಾ ಮುಖ್ಯ. ಜನರಿಗೆ ನಾವು ಹಚ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಅವರಿಗೆ ಬಂದಾಗ ಚೆನ್ನಾಗಿ ಮಾತಾಡಿಕೊಂಡು ಫ್ರೆಂಡ್ಲಿಯಾಗಿ ಅವರ ಜೊತೆ ಮಾತಾಡಿ ಅವರನ್ನು ನಾವು ನಮ್ಮ ಹತ್ರ ಬರೋ ಥರ ನಾವು ಮಾತಾಡಬೇಕಾಗತ್ತೆ. ಇಲ್ಲ ಅಂದರೆ ಬಿಸ್ನೆಸ್ಸು ನಡೆಯೋದು ತುಂಬ ಕಷ್ಟ. ನಾವು ಮುಖ ಗಂಟು ಹಾಕ್ಕೊಂಡು ಇದ್ದರೆ ಬಿಸ್ನೆಸ್ಸು ನಡೆಯೋದು ತುಂಬಾ ಕಷ್ಟ ಆಗುತ್ತೆ. ನಾವು ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡಬೇಕು. ಕಸ್ಟಮರ್ ಹತ್ರ ಮೊದಲು ಚೆನ್ನಾಗಿ ಮಾತಾಡೋದನ್ನು ಮೊದಲು ನಾವು ಕಲಿಬೇಕು ಬಿಸ್ನೆಸ್ಸಲ್ಲಿ. ಆವಾಗಲೇ ನಾವು ಏನಾದರೂ ಮಾಡಲು ಸಾಧ್ಯ. ಹಾಗೆ ನೀವು ಮನೆಯಲ್ಲಿ ಯಾರಾದರೂ ನೋಡ್ಕೊಳ್ಳೋರಿದ್ದರೆ ಅಂಥವರಿಗೂ ಕೂಡ ಒಂದು ಸಲಹೆ, ನೀವು ಹೊರಗಡೆ ಹೋಗಿ ಪ್ರಚಾರ ಮಾಡಿ, ಹಾಗೆ 4 ಜನರನ್ನು ಪರಿಚಯ ಮಾಡಿಕೊಂಡು ನೀವು ಮನೆ ಹೋಗಿ ಪರಿಚಯ ಮಾಡಿಕೊಂಡು ಪರವಾಗಿಲ್ಲಪ್ಪ. ಮೊದಲಿಗೆ ಆ ಥರ ಮಾಡೋದ್ರಿಂದ ಕೂಡ ನಿಮಗೆ ಕಸ್ಟಮರು ಬಂದೇ ಬರ್ತಾರೆ. ಮತ್ತು ನೀವು ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮ್ ಆಗಲಿ, ನಿಮ್ಮದು ಏನಾದರೂ ಇದ್ದರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು,
ಯೂಟ್ಯೂಬು ಈ ಥರದಲ್ಲಿ ಎಲ್ಲ ಕಡೆನೂ ಪ್ರಚಾರ ಮಾಡಿ, ಆವಾಗ ಕಸ್ಟಮರು ಕೂಡ ಬಂದೇ ಬರ್ತಾರೆ. ಆನ್ಲೈನ್ ಬಿಸ್ನೆಸ್ಸು ಕೂಡ ನೀವು ಮಾಡ್ಬೋದು. ಅದರಿಂದ ಕೂಡ ನಿಮಗೆ ನೀವು ಬಿಸ್ನೆಸ್ಸಲ್ಲಿ ಮುಂದುವರಿಬಹುದು. ಆನ್ಲೈನಲ್ಲಿ ಈಗ ಸಾಕಷ್ಟು ಬಿಸ್ನೆಸ್ ನಡೀತಾ ಇದೆ. ಆನ್ಲೈನಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ಮಾಡೋದ್ರಿಂದ ನೀವು ಅದರಲ್ಲಿ ಒಂದು SSLCನೋ ಒಂದು PUCನೋ ಆಗಿದ್ರಂತೂ ತುಂಬ ನಿಮಗೆ ಅನುಕೂಲ ಆಗುತ್ತೆ. ನಿಮಗೆ ಎಲ್ಲ ಇಂಗ್ಲೀಷು ಕನ್ನಡ ಎಲ್ಲ ಬಂದಿರುತ್ತೆ. ಆರಾಮಾಗಿ ನೀವು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಆರಾಮಾಗಿ ನೀವು ಮಾಡ್ಬೋದು. ಕಲೀಲಾರ್ದವರು ಕೂಡ ಈಗ ಎಲ್ಲ ಕಲಿತ್ಕೊಂಡು ಮಾಡ್ತಾ ಇದ್ದಾರೆ. ಆ ರೀತಿ ನಾವು ಎಲ್ಲವನ್ನು ಕಲಿಬೇಕಾಗತ್ತೆ. ಮೊದಲಿಗೆ ಪ್ರಚಾರ ಇದರಲ್ಲಿ ತುಂಬಾ ಮುಖ್ಯ. ನಾವು ಮನೆಯಲ್ಲಿ ಕೂತು ಹೊರಗಡೆ ಯಾರ ಜೊತೆ ಮಾತಾಡದೆ ಇರೋದು, ಈ ಥರ ಮಾಡಿದರೆ ಯಾವ ಬಿಸ್ನೆಸ್ಸಲ್ಲೂ ಕೂಡ ನಾವು ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಮನೆ ಹೊರಗಡೆ ಹೋಗಿ 4 ಜನ ಹತ್ರ ಪರಿಚಯ ಮಾಡಿ ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಮಾಡಿದರೆ ಮಾತ್ರ ಇದರಲ್ಲಿ ಸಕ್ಸಸ್ ಅನ್ನೋದು ಕಾಣೋದು 100ಕ್ಕೆ 100% ನಿಜ. ಅದೇ ರೀತಿ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಇದರಲ್ಲಂತೂ ನೀವು ಮಾಡಲೇಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ನೀವು ಮನೆ ಸ್ವಂತ ಮನೆ ಇರಲಿ, ಬಾಡಿಗೆ ಮನೆಯೇ ಇರಲಿ, ನೀವು ಮನೆಗೆ ಒಂದು ಬೋರ್ಡನ್ನು ಹಾಕ್ಕೋಬೇಕಾಗತ್ತೆ. ಬೋರ್ಡ್ ಹಾಕೋದ್ರಿಂದ ಕೂಡ ಎಲ್ಲರಿಗೂ ನೀವು ಮಾಡ್ತಾ ಇರೋ ಬಿಸ್ನೆಸ್ಸು ಗೊತ್ತಾಗತ್ತೆ. ಅದರಿಂದ ಜನರು ಬಂದೇ ಬರ್ತಾರೆ. ಅವರಿಗೆ ಅಗತ್ಯವಿದ್ದರೆ ಬಂದೇ ಬರ್ತಾರೆ. ಈಗ ಕೆಲವೊಂದು ಬಿಸ್ನೆಸ್ಸಲ್ಲಿ ಯಾವುದೇ ಆಗಲಿ ಅವರಿಗೆ ಬೇಕಂದರೆ ಅವರು ಬಂದೇ ಬರ್ತಾರೆ. ಮನೆ ಹತ್ತಿರ ಇದ್ರಂತೂ ಅಯ್ಯೋ ಮಾರ್ಕೆಟಿಗೆ ಹೋಗೋದೇ ತಪ್ಪಲ್ಲ ನಮ್ಗೆ ಅಂತ ಹೇಳಿ ಇಲ್ಲೇ ಬಂದು ತಗೋತಾರೆ. ಆದರೆ ಕ್ವಾಲಿಟಿ ಸರಿಯಾಗಿರಬೇಕು. ಮೇನ್ ಇರೋದು ಕ್ವಾಲಿಟಿ ಚೆನ್ನಾಗಿದ್ದರೆ ಯಾವುದೇ ಆಗಲಿ, ಫುಡ್ ಐಟಮ್ ಆಗಲಿ, ಬಟ್ಟೆ ಆಗಲಿ, ನೀವು ಯಾವುದೇ ಐಟಮ್ ಆಗಲಿ ಕ್ವಾಲಿಟಿ ಚೆನ್ನಾಗಿದ್ರಂತೂ ಬಂದೇ ಬರ್ತಾರೆ. ಆಮೇಲೆ ರೇಟು ರೀಸನೇಬಲ್ ಆಗಿರಬೇಕು. ಮಾರ್ಕೆಟ್ ರೇಟ್ ಹೇಗಿರುತ್ತೋ ಅದೇ ಥರ ರೇಟ್ ಇರಬೇಕು. ನೀವು ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಕಸ್ಟಮರು ಬರಲ್ಲ. ಯಾಕಂದರೆ ಮಾರ್ಕೆಟ್ ಹತ್ತಿರ ಇರುತ್ತೆ. ಎಷ್ಟೋ ಈಗ ಸಿಟಿಯಲ್ಲಿ ಮಾರ್ಕೆಟ್ ಹತ್ರನೇ ಇರುತ್ತೆ, ಅಲ್ಲಿ ಹೋಗಿ ತೊಗೊಂಡು ಬಿಡ್ತಾರೆ. ಎಲ್ಲಾದರೂ ಹಳ್ಳಿಲಿದ್ದರೆ, ಈಗ ಹಳ್ಳಿಲಾದರೂ ಕೂಡ ಬಸ್ ಅನುಕೂಲ ಎಲ್ಲ ತುಂಬ ಇದೆ, ಫ್ರೀ ಬಸ್ ಆಗಿದೆ. ಅಂತಲ್ಲಿ ಕೂಡ ಈಗ ತೊಗೊಳ್ಳೋದಿಲ್ಲ. ಮಾರ್ಕೆಟಿಗೆ ಹೋಗಿ ಬಂದ್ರಾಯ್ತು ಬಿಡು, ಏನು ಬಸ್ಸಿಗೆ ಏನು ನಾವು ದುಡ್ಡು ಕೊಡೋದಿಲ್ಲ, ಏನಿಲ್ಲ, ಟಿಕೆಟಿಗೆ ಫ್ರೀ ಬಸ್ ಇದೆ, ಹೋಗಿ ಬಂದ್ರಾಯ್ತು ಅಂತ ಹೇಳಿ ಅಲ್ಲಿ ಕೂಡ ಬಸ್ಸಲ್ಲಿ ಹೋಗಿ ತೊಗೊಂಡು ಬರ್ತಾರೆ. ಅಂಥ ಜನ ಇದ್ದಲ್ಲಿ ನಾವು ಕೂಡ ತುಂಬ ಜಾಣತನದಿಂದ ಬಿಸ್ನೆಸ್ಸನ್ನು ಮಾಡಬೇಕಾಗತ್ತೆ. ಮೊದಲಿಗೆ ನಾವು ಜಾಸ್ತಿ ಲಾಭ ತಗೊಳ್ಳೋದು ನೋಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ನಮಗೆ ಲಾಭ ಜಾಸ್ತಿ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ. ನಮಗೆ ಮೊದಲು ಕಸ್ಟಮರ್ ಅಗತ್ಯ. ಕಸ್ಟಮರ್ನ ಮೊದಲು ನಾವು ಗಳಿಸ್ಕೋಬೇಕು. ಆಮೇಲೆ ಲಾಭದ ಬಗ್ಗೆ ಯೋಚನೆ ಮಾಡಬೇಕು. ಅಂದಾಗ ಮಾತ್ರ ನಾವು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಮಾಡಲು ಸಾಧ್ಯ. ಹಾಗೆ ಯಾರೇ ಕಸ್ಟಮರ್ ಬರಲಿ ಅವರ ಜೊತೆ ಚೆನ್ನಾಗಿ ಮಾತಾಡಿ, ಚೆನ್ನಾಗಿ ಅವರಿಗೆ ಎಲ್ಲದಕ್ಕೂ ಅವರು ಕೇಳಿದ ಪ್ರಶ್ನೆಗೆಲ್ಲ ಚೆನ್ನಾಗಿ ಉತ್ತರ ಕೊಡಿ. ಅಂದಾಗ ಅವರು ನಿಮ್ಮ ಹತ್ರ ಬಂದೇ ಬರ್ತಾರೆ. ಯಾವುದೇ ಬಿಸ್ನೆಸ್ ಮಾಡಿ ನೀವು ಮನೆಯಲ್ಲಿ ಬಂದೇ ಬರ್ತಾರೆ. ಈ ರೀತಿ ಮಾಡೋದ್ರಿಂದ ಕೂಡ ಕಸ್ಟಮರು ಜಾಸ್ತಿ ಆಗ್ತಾರೆ. ಮತ್ತು ಒಬ್ಬರಿಂದ ಒಬ್ಬರಿಗೆ ಹೇಳ್ತಾರೆ. ಅವರು ಒಂದು ಸಲ ಬಂದು ನಿಮ್ಮ ಹತ್ರ ಪರ್ಚೇಸ್ ಮಾಡಿಕೊಂಡು ಹೋದಾಗ ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದರೆ, ರೇಟು ರೀಸನೇಬಲ್ ಆಗಿದ್ದರೆ ಅವರು ಇನ್ನು 4 ಮಂದಿಗೆ ಅವರು ಹೇಳ್ತಾರೆ. ಹೇಳಿದಾಗ ಆವಾಗ ಕೂಡ ನಿಮಗೆ ಕಸ್ಟಮರು ಜಾಸ್ತಿ ಆಗ್ತಾರೆ. ಈ ರೀತಿ ಮಾಡೋದ್ರಿಂದ ನಿಮಗೆ ನಿಮ್ಮ ಬಿಸ್ನೆಸ್ಸು ಯಾವುದೇ ಮಾಡಲಿ, ಟೇಲ್ರಿಂಗ್ ಆಗಲಿ, ಬಟ್ಟೆ ವ್ಯಾಪಾರ ಆಗಲಿ, ಇಲ್ಲ ಫುಡ್ ಐಟಮ್ ಯಾವುದರ ಕಷಾಯ ಪೌಡ್ರ್ ಆಗಲಿ, ಮಸಾಲೆ ಪೌಡ್ರ್ ಆಗಲಿ, ಯಾವುದು ಸಾರಿಂದು ರಸಮ್ ಪೌಡ್ರು, ಈ ಥರ ನೀವು ಏನೇ ಮಾಡಲಿ, ವೆಯ್ಟ್ ಲಾಸ್ ಪೌಡ್ರು ಆಗಲಿ, ಪ್ರತಿಯೊಂದು ಈಗ ಬೇರೆ ಬೇರೆ ಬಿಸ್ನೆಸ್ ತುಂಬ ಬಿಸ್ನೆಸ್ಗಳಿವೆ. ಅದರಲ್ಲಿ ಉಪ್ಪಿನಕಾಯಿ ಆಗಲಿ, ಹಪ್ಪಳ ಆಗಲಿ, ಯಾವುದೇ ಇರಲಿ, ನಿಮ್ಮ ರೇಟು ರೀಸನೇಬಲ್ ಇದ್ದು ಕ್ವಾಲಿಟಿನೂ ಚೆನ್ನಾಗಿದ್ದಲ್ಲಿ
ಆರಾಮಾಗಿ ನಿಮ್ಮ ಬಿಸ್ನೆಸ್ ನಡೆಯುತ್ತೆ. ಒಂದು ಸಣ್ಣ ಕಿರಾಣಿ ಅಂಗಡಿ ಆಗಲಿ, ಒಂದು ಹಾಲಿನ ಅಂಗಡಿ ಆಗಲಿ, ಯಾವುದೇ ಆಗಲಿ ರೇಟು ರೀಸನೇಬಲ್ ಇರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು. ಜನ ನೋಡೋದು ಮೊದಲು ಅವು ಅದನ್ನೇ ಚೆನ್ನಾಗಿದ್ದರೆ ಅವರು ಬೇರೆಲ್ಲೂ ಹೋಗೋದಿಲ್ಲ, ಹತ್ರನೇ ಸಿಗುತ್ತೆ. ಇಲ್ಲಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ರೇಟು ರೀಸನೇಬಲ್ ಇದೆ, ನಾವು ಮತ್ತು ಬೇರೆ ಕಡೆ ಯಾಕೆ ಹೋಗಬೇಕು ಅಂತ ವಿಚಾರ ಮಾಡ್ತಾರೆ. ಆವಾಗ ನಿಮ್ಮ ಬಿಸ್ನೆಸ್ಸು ಆರಾಮಾಗಿ ನಡೆಯುತ್ತೆ. ಈ ರೀತಿ ಮಾಡೋದ್ರಿಂದ ನೀವು ಯಾವುದೇ ಬಿಸ್ನೆಸ್ ಆಗಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನೀವು ಸ್ವಲ್ಪ ಕಾಯಬೇಕಾಗುತ್ತೆ. ಒಂದೇ ಸಲ ನಾವು ಸೋಲನ್ನು ಒಪ್ಕೋಬಾರ್ದು. ನಾವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟಾಗಲೇ ನಮಗೆ ಸಕ್ಸಸ್ ಅನ್ನೋದು ನಾವು ಕಾಣಲು ಸಾಧ್ಯವಾಗುತ್ತದೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಯಾವುದೇ ಬಿಸ್ನೆಸ್ ಮಾಡಿ, ನಿಮಗೆ ಇಷ್ಟ ಇರೋದು ಯಾವುದೇ ಮಾಡಿ, ನಮ್ಮ ಜನರಿಗೆ ಅಗತ್ಯ ಇರುವಂಥದ್ದು ಬಿಸ್ನೆಸ್ಸನ್ನು ಮಾಡಿ. ಆ ರೀತಿ ಮಾಡಿದಾಗ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತದೆ. ತಾಳ್ಮೆ ಕಳ್ಕೋಬೇಡಿ, ತಾಳ್ಮೆಯಿಂದ ಇರಿ. ಸ್ವಲ್ಪ ದಿನ ಕಾಯ್ದ್ರಿ, ಒಂದೇ ಸಲ ಆಗಲ್ಲ ಅಂತ ಕೈ ಬಿಡೋಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗಿ ಸಕ್ಸಸ್ ಆಗತ್ತೆ. ಮೊದಲಿಗೆ ಸ್ವಲ್ಪ 1, 2, 3 ಈ ಥರ ಬರುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ.